ನಮಸ್ಕಾರ ರೀ. ಈ ವಾರದ ಮಿಸಲ್ ಹಾಪ್ಚಾಗ ನಾನು ನಿಮಗೆ ಕೋಲಾರಕ್ಕೆ ಕರ್ಕೊಂಬಂದೇನಿ. ಈ ಕೋಲಾರ ಯಾವುದಕ್ಕೆ ಫೇಮಸ್ಸು ಅಂದ್ರೆ ಕಲ್ಲು ಹೂವಿನಂಥ ಮೊಸರಿಗೆ ಫೇಮಸ್ಸು. ಕಲ್ಲು ಹೂವಿನಂಥ ಮೊಸರು ಕೋಲಾರದ ಮೊಸರು ಅಂತ ಹಾಡ್ತಿದ್ರು ಹಿಂದೆ ಜನಪದದೊಳಗೆ. ಬಿಸಿಲೇರಿದ್ರೆ ಹುಳಿ ಮಧುರ ಅಂತ ಹೇಳ್ತಿದ್ರು. ಅಂದ್ರೆ ಹುಳಿ ಆದರೂ ಸಹ ಅದು ಮಧುರವಾಗಿರ್ತದ ಅಂತ. ಇದಕ್ಕೆ ಕಾರಣ ಏನು? ಕೋಲಾರದ ಮೊಸರು ಅಂದ ಕೂಡಲೇ ಬರೀ ಮೊಸರು ಅನ್ಬೇಡ್ರಿ, ಗಡಿಗೆ ಮೊಸರು ಅನ್ರಿ ಅಂತಾರೆ. ಅದಕ್ಕೆ ಕಾರಣ ಈ ಸಣ್ಣ ಸಣ್ಣ ಗಡಿಗೆಗಳು. ಈ ಮೊಸರಿನ ಸವಿ ಮತ್ತು ಸವಿ ಹಿಂದಿನ ಶ್ರಮ ಎರಡೂ ಈ ವಾರದ ಮಿಸಲ್ ಹಾಪ್ಚಾದಾಗ ನೋಡೋಣಂತ. ತಿನ್ಕೊಂಡು ನೋಡ್ಲಿ. ಏಕ್ದಮ್ ಮಸ್ತ್. ಕೋಲಾರದ ಮೊಸರಿನ ಬಗ್ಗೆ ಮಾತಾಡೋ ಮುಂದೆ ಮಲ್ಲಿಕಾರ್ಜುನ್ ಗುಡದೂರ್ ಅವ್ರ ಹೆಸರು ಮರೆಯೋಂಗಿಲ್ಲ. ಯಾಕಂದ್ರೆ ಅವ್ರು 1-2 ಅಲ್ಲ 7 ದಶಕಗಳಿಂದ ಈ ಮಡಿಕೆ ಮೊಸರನ್ನ ಮಾರುವ ಕಾಯಕದೊಳಗಿದ್ದಾರೆ. ಈ 7 ವರ್ಷದಿಂದ ಅನ್ನೋದಕ್ಕಿಂತ ಅವರ ಪ್ರಭಾವತಿ ಗುಡದೂರ್ ಅವ್ರು ಇನ್ನೊಂದು ಹೇಳಿದ್ರು, ಅವ್ರ ಮನೆಯವರು, ಇದು ಹೆಚ್ಚು ಕಡಿಮೆ 4ನೇ ತಲೆಮಾರು ನಾವು ಮೊಸರನ್ನ ಇದು ಮಾಡ್ತೀವಿ ಅಂತ. ಮೊಸರಿನ ಜೊತೆಗೆ ಇನ್ನೊಂದು ಖಾದ್ಯ ಅಗ್ದಿ ಫೇಮಸ್ ಏನು ಅಂದ್ರೆ ಅವಲಕ್ಕಿ ಮೊಸರು. ಬರೀ ಅವಲಕ್ಕಿಗೆ ಮ್ಯಾಲೆ ಗಟ್ಟಿ ಮೊಸರು ಹಾಕಿ ಜೊತೆಗೆ ಒಂಚೂರು ಪುಟಾಣಿ ಚಟ್ನಿ ಕೊಡ್ತಾರೆ. ಆಮೇಲೆ ಅದನ್ನು ನಾವೇ ಕಲಿಸ್ಕೊಂಡು ತಿಂದ್ರೆ ಆಹಾ, ಈ ಬ್ಯಾಸಗಿ ಸುಡು ಬಿಸಿಲಾಗ ಸ್ವರ್ಗ ಸುಖ ಅನ್ನೋದೇನಾರೇ ಇದ್ರೆ ಆ ಅವಲಕ್ಕಿ ಮೊಸರಿನ ತಟ್ಟಿ ಒಳಗ ಅದ ಅಂತ ಅನಿಸ್ತದ. ಕೃಷ್ಣೆಯ ತೀರದೊಳಗ ಹಿಂಗೆ ಒಂದು 7-8 ಜನ ಇಲ್ಲಿ ಮೊಸರು ಮಾರೋರು ಸಿಗ್ತಾರ ನಿಮ್ಗೆ. ಪ್ರತಿದಿನ ಬೆಳಗ್ಗೆ 8 ಗಂಟೆಗೆ ಅವ್ರ ಕಾಯಕ ಶುರುವಾಯಿತು ಅಂದ್ರೆ ರಾತ್ರಿ 10 ಗಂಟೆ ತನೂ ಇರ್ತಾರೆ. ಆ 10 ಗಂಟೆ ತನೂ 100-150 ಈ ಥರದ ಪುಟ್ಟ ಮಡಕೆಗಳ ಮಾರಾಟ ಆಗ್ತವೆ. ಅದು ಮಾರಾಟ ಹೆಂಗಾಗ್ತದೆ ಅಂದರೆ, ಈ ಮಾರ್ಗದ ಯಾವುದೇ ಬಸ್ಸುಗಳಿರಲಿ ಅಥವಾ ಯಾರೇ ಪ್ರಯಾಣಿಕರಿರಲಿ 1-2 ನಿಮಿಷ ನಿಂತು ಇಲ್ಲಿ ಮೊಸರು ಸವದ ಹೋಗ್ತಾರೆ. ಹಂಗೆ ಬಸ್ನಾಗ ಹೋಗೋರು ತೊಗೊಂಡು ಹೋಗ್ಬಿಡ್ತಾರೆ. ಬಹಳಷ್ಟು ಮನೆಗಳಿಗೆ ಈ ಮಡಿಕೆಗಳು ತಲುಪ್ತಾವೆ ಮೊಸರಿನ ರೂಪದೊಳಗೆ. ಮತ್ತು ಯಾಕಿಷ್ಟು ಈ ಮೊಸರು ಬೇಕು ಅಂತಾರ ಅಂತಂದ್ರೆ, ಇಲ್ಲಿ ಅಷ್ಟು ಕೆನೆ ಮೊಸರು, ಗಟ್ಟಿಯಾದ ಕೆನೆ ಮೊಸರು ಮತ್ತೆಲ್ಲಿ ಸಿಗೋದಿಲ್ಲ. ಈ ರುಚಿ ಸಿಗೋದಿಲ್ಲ ಅಂತನ ನಂದಿನಿಯವರು ಸಹ 2015 ಕೋಲಾರದ ಮೊಸರು ಅಂಥೇಳಿ ಬ್ರ್ಯಾಂಡ್ ಮಾಡಿ ಮಾರಾಟ ಮಾಡೋಕ್ಕೆ ಶುರು ಮಾಡಿದರು. ಕೋಲಾರದ ಮೊಸರಿಗೆ ಕೆನೆ ಹಾಲು ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಆ ಹಾಲಿನೊಳಗಿನ ನೀರಿನಂಶ ಎಳೆಯುವ ಮಡಕೆಗಳು. ಈ ಮಡಕೆ ಎಲ್ಲಿ ಮಾಡ್ತಾರ ಅಂತ ಹುಡುಕೊಂಡ್ಬಂದಾಗ ಇಲ್ಲಿ ಮಲ್ಲಿಕಾರ್ಜುನ್ ಕುಂಬಾರ್ ಅವರು ಮಡಕೆ ಮಾಡ್ತಿದ್ರು. ಪರಿಪೂರ್ಣವಾಗಿ ಕೈಯಿಂದನೇ ಮಾಡುವಂತಹ ಪುಟ್ಟ ಮಡಕೆಗಳಿವು. ಇಲ್ಲಿ ಯಾವುದೇ ಅಚ್ಚುಗಳಿಲ್ಲ, ಏನೂ ಇಲ್ಲ. ಮತ್ತು ಮಣ್ಣು ಸಹ ಅಷ್ಟೇ, ಕೃಷ್ಣೆಯ ಒಡಲಿಂದ ಮಣ್ಣು ತೊಗೊಂಬರ್ತಾರೆ. ಅದಕ್ಕೆ ಕುದುರೆ ಗೊಬ್ಬರನ ಹಾಕ್ತಾರೆ. ಅಂದರೆ ಕುದುರೆ ಲದ್ದಿನ ಸ್ವಲ್ಪ ಬೆರೆಸ್ತಾರೆ. ಅದು ಬೆರೆಸಿದ್ರೆ ಅದಕ್ಕೊಂದು ಗಟ್ಟಿತನ ಬರ್ತದ ಅಂತ ಹೇಳ್ತಾರೆ. ಅದನ್ನು ಬೆರೆಸಿದ್ಮೇಲೆ ಅದಕ್ಕೊಂಚೂರು ಬೂದಿ ಸವರಿ ಅದನ್ನು ಕೈಯಿಂದನೇ ಮಡಿಕೆಯ ಶೇಪ್ ಕೊಡ್ತಾರೆ. ಈ ಗಾತ್ರದ ವಿವಿಧ ಸ್ವರೂಪ, ವಿವಿಧ ಗಾತ್ರ ಅನ್ನುವಂಗೆ ಇಲ್ಲೇ ಇಲ್ಲ. ಒಂದೇ ಗಾತ್ರದ ಮಡಿಕೆಗಳನ್ನು ಮಾಡ್ತಾರೆ ಅವರು. ಆ ಮಡಿಕೆಗಳನ್ನು ಮತ್ತೆ ಬಟ್ಟೆಗಿಟ್ಟು ಸುಡ್ತಾರೆ. ಸುಟ್ಟಿರೋದ್ರಲ್ಲಿ ಮೊಸರು ಹೆಪ್ಪು ಹಾಕ್ತಾರೆ. ಕೋಲಾರದ ಮಡಕೆ ಮೊಸರಿನ ಸವಿಯ ಮೂಲ ಹುಡುಕೊಂಡು ಬಂದಾಗ ಸಿಕ್ಕಿದ್ದು ನಮಗೆ ಜವಾರಿ ತಳಿ ಎಮ್ಮಿಗಳು. ದಿನಕ್ಕೊಂದು 3-6 ಲೀಟ್ರ್ವರೆಗೂ ಕೊಡ್ತಾವಂತ ಹಾಲು. ಮೊದಲೇನಾಗ್ತಿತ್ತು, ಹೊಳಿ ದಂಡಿಗೆ ಹೋಗಿ ಮೇಯ್ಕೊಂಡು ಬರ್ತಿದ್ವು. ಅವರಿ ಬಳ್ಳಿ, ಜಿರ್ಲಿ ಬಳ್ಳಿ ಸಿಕ್ತಿತ್ತು. ಅದರಿಂದ ಹಾಲು ರುಚಿ ಆಗ್ತಿತ್ತು. ಮತ್ತು ಹತ್ತಿ ಕಾಳನ್ನ ಹಾಕ್ತಿದ್ರು ಹಿಂಡಿಯಾಗಿ. ಹಾಗಾಗಿ ಅದರ ರುಚಿನೇ ಬೇರೆ ಇರ್ತಿತ್ತು ಅಂತ ಈ ಹಿಂದಕ್ಕೆ ಹೇಳಿದರು. ಈಗ ಏನು ಮಾಡ್ತಾರ ಅಂತ ಕೇಳಿದ್ವಿ. ಈಗ ಗೋವಿನ ಜೋಳದ ಮೇವು ಹಾಕ್ತಾರೆ, ಆಮೇಲೆ ಕಬ್ಬಿನ ಸೋಗಿ ಹಾಕ್ತಾರೆ, ಆಮೇಲೆ ಹತ್ತಿ ಹಿಂಡಿ ಈಗಲೂ ಹಾಕ್ತಾರೆ. ಗಿರಣಿಗೆ ಹೋಗಿ ಹಿಟ್ಟು ತೊಗೊಂಬಂದು ಹಾಕ್ತಾರೆ. ಸಾಧ್ಯ ಇದ್ದಷ್ಟು ಒಂದಷ್ಟು ಸೊಪ್ಪುಗಳು, ಹಸಿ ಮೇವು, ಒಣ ಮೇವು ಎಲ್ಲ ಹಾಕ್ತಾರೆ. ದಿನದ ಖರ್ಚು ಏನಿಲ್ಲ ಅಂದರೂ 700-800 ರೂಪಾಯಿಗೆ ಬರ್ತದೆ ಅಂಥೇಳಿ ಈ ಕೊಟ್ಟಿಗೆಯವರು ಹೇಳಿದರು. ಮೊಸರಿನ ಸವಿಯ ಹಿಂದಿನ ಶ್ರಮ ಮತ್ತು ಶ್ರಮದ ಸವಿ ಎರಡನ್ನೂ ಹುಡುಕಿದಾಗ ಬದುಕು, ಪ್ರೀತಿಸುವುದು, ಆಸ್ವಾದಿಸುವುದು ಎಷ್ಟು ಸುಲಭ ಅಂತ ಅನ್ನಿಸದೇ ಇರಲಿಲ್ಲ. ಯಾವತ್ತು ಮೊಸರು ಮತ್ತು ಮಜ್ಜಿಗೆ ಮತ್ತು ಬೆಣ್ಣೆ ಇವು ಮೂರು ಒಂದು ಫಿಲಾಸಫಿನ ಹೇಳ್ತಾವೆ. ನಾವು ಯಾವುದನ್ನು ಎಷ್ಟು ಕಟೀತಾ ಹೋಗ್ತೀವೋ ಅಷ್ಟು ನವನೀತ ಸಿಗ್ತದ ಅಂತ. ಹಂಗೆ ನುಣ್ಣನೆಯ ನವನೀತ ಸಿಗು ಮುಂದೆ ಅಲ್ಲಿಯ ಫಿಲಾಸಫಿನೇ ಬೇರೆ. ಭಕ್ತಿ ಮಾರ್ಗದೊಳಗೂ ಅದಕ್ಕೆ ಹಾಲು ಮಾರುವುದು, ಮೊಸರು ಮಾರುವುದು ತಗೋತಾರೆ. ಇವತ್ತಿನ ಹಾಪ್ಚಾಗ ಭಕ್ತಿ ಮಾರ್ಗದ ಒಂದು ಗೀತೆ ನಾವು ಓದಾಗತ್ತೇನೆ. ಹಾಲು ಮಾರಲು ಪೋದೇವಮ್ಮ, ಗೋಕುಲದೊಳಗೆ ಹಾಲು ಮಾರಲು ಪೋದೇವಮ್ಮ. ಹಾಲು ಮಾರುವ ಧ್ವನಿ ಆಲಿಸಿ ಕೇಳುತ್ತಾ ಬಾಲಕೃಷ್ಣ ಬಹು ಲೀಲೆ ಮಾಡುತ್ತಾ ಬಂದ. ಹಸಿರು ಜರದ ಸೀರೆಯನ್ನುಟ್ಟು
ಕುಸುರಿ ಕಂಕಣ ಎಸೆವೋ ಹವಳದ ಹಿಂಬಳೆ ಕಟ್ಟು ಮೊಸರಿನ ಕುಂಭ ಕುಸುಮ ಮಲ್ಲಿಗೆಯ ಮುಡಿಯಲ್ಲಿಟ್ಟು ಶಿಶವದನೆಯರೆಲ್ಲ ಚೆಂದದಿ ಬರುತ್ತಿರಲೆ ಕುಸುಮನಾಭ ಮುಸುಕೆಳೆದು ಮೊಸರ ಸುರಿದ. ಬಣ್ಣ ಬಣ್ಣದ ಸೀರೆಯ ನುಟ್ಟು ಮುತ್ತಿನ ಬಟ್ಟು ಹೊಳೆವ ಕಸ್ತೂರಿ ತಿಲುಕವನ್ನಿಟ್ಟು ಹಾಲಿನ ಕುಂಭ ಸಣ್ಣ ಮಲ್ಲಿಗೆ ಮುಡಿಯಲಿಟ್ಟು ಚಿನ್ನಾರ ಚೆಲುವೆಯರು ಚೆಂದದಿ ಬರುತ್ತಿರೆ ಕಣ್ಣು ಸನ್ನೆ ಮಾಡಿ ಕರೆದು ಮುದ್ದಿಡುವ. ಮುಂದೆ ಮುಂದಾಗಿ ಹೋಗುತ್ತಲಿರಲು ಹಿಂದಾಲಿನ ರವಿ ಒಂದೊಂದರಳು ಮೀಟುತ್ತಿರಲು ಧಾರೆಗೆ ಬಾಯ ಆನಂದದಿಂದೊಡ್ಡಿ ಕುಡಿಯುತ್ತಿರಲು ಸಂದಣಿಯೊಳು ನಾವು ಒಂದರಿಯದಲೆ ಬಂದಿಹಳವಳು ಗಡಿಗೆ ಕಾಣಮ್ಮ. ಮುಂದಿನ ವಾರ ನಾ ಮತ್ತೊಂದು ಹೊಸ ವಿಷಯ ತೊಗೊಂಬರ್ತೇನಂತ ಕಾಯ್ತಿರಲ್ಲ.